ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದ್ರಿ ನಾವಂಕರು ಮಸ್ತ್ ಅದೇ ನೋಡ್ರಿ. ಈ ವಿಡಿಯೋ ಏನಪ್ಪ ಅಂದ್ರೆ ಕೈಕೆಯ ಸ್ವಾಗತ. ಎಷ್ಟು ಶಾರ್ಟಾಗಿ ಹೇಳ್ಬೋದು ಅಷ್ಟು ಶಾರ್ಟಾಗಿ ಹೇಳಕ್ಕೆ ಟ್ರೈ ಮಾಡ್ತೀನಿ. ಅರ್ಥ ಮಾಡ್ಕೊತೀರಂತಂದು ಗೊತ್ತೈತಿ ನೋಡ್ರಿ. ಎಷ್ಟು ಶಾರ್ಟ್ ಹೇಳ್ಬೇಕು ಅಷ್ಟು ಶಾರ್ಟ್ ಹೇಳ್ತೀನಿ. ಬರ್ರಿ ರೆಡಿ. ಕತೆ ಪ್ರಾರಂಭ ಆಗ್ತಿದ್ದಂಗ ಕೈಕೆಯು ನಿರ್ಜೀವ ಪ್ರತಿಮೆಯಂತೆ ಮೌನವಾಗಿ ಕುಳಿತಿದ್ದಾಳೆ. ಅವಳ ಮನಸ್ಸು ಜಡವಾಗಿ ಹೋಗಿದೆ. ಹಿಂದಿನ ನೆನಪುಗಳಾಗಲಿ ಅಥವಾ ಮುಂದೇನು ಮಾಡಬೇಕೆಂಬ ಆಲೋಚನೆಯಾಗಲಿ ಅವಳಲ್ಲಿ ಉಳಿದಿಲ್ಲ. ಅವಳ ಈ ಸ್ಥಿತಿಯನ್ನು ಕಂಡ ದಾಸಿ ಮಂತರೆಗೆ ತುಂಬ ಆತಂಕವಾಗ್ತೈತಿ. ತನ್ನ ಒಡತಿಯ ಬಾಡಿದ ಮುಖ ನೋಡಿ ಮಂತರಿಗೆ ಕಣ್ಣೀರು ಬರುತ್ತದೆ. ತಡೆಯಲಾರದೆ ಮಂತರಿಯು ಒಡತಿ ಹೀಗೆ ಸುಮ್ಮನೆ ಆಲೋಚಿಸುತ್ತಾ ಕುಳಿತರೆ ಹೇಗೆ ಎಂದು ಪ್ರಶ್ನಿಸುತ್ತಾಳೆ. ಮಂತರಿಯ ಧ್ವನಿ ಕೇಳಿದ ಮೇಲೆ ಕೈಕೆಗೆ ತಾನು ಬದುಕಿದ್ದೇನೆ ಎಂಬ ಅರಿವು ಮೂಡ್ತೈತಿ. ಮಂತರೆ ಮತ್ತೆ ಮಾತು ಮುಂದುವರಿಸಿ, ಒಡತಿ ಭರತಕುಮಾರನನ್ನು ಇನ್ನೊಮ್ಮೆ ಮಾತನಾಡಿಸಿದರೆ ಆಗುತ್ತಿರಲಿಲ್ಲವೇ ಎಂದು ಕೇಳ್ತಾಳೆ. ಭರತಕುಮಾರ ಎಂಬ ಹೆಸರು ಕೇಳುತ್ತಿದ್ದಂತೆ ಕೈಕೆಯ ತಲೆಯಲ್ಲಿದ್ದ ಮಂಕು ಕವಿದಂತಿದ್ದ ಆಲೋಚನೆಗಳು ದೂರ ಆಗ್ತವು. ಭರತ ತನ್ನ ಮಗನೆಂಬ ನೆನಪು ಬಂದು ಕಳೆದ 2 ವಾರಗಳಿಂದ ತಾನು ಅವನಿಗಾಗಿಯೇ ಕಾಯುತ್ತಿದ್ದೇನಲ್ಲವೇ ಎಂದು ಅವಳು ತನ್ನಷ್ಟಕ್ಕೆ ತಾನು ಅಂದುಕೊಳ್ತಿದ್ದಾಳೆ. ಕೈಕೆಯು ತನ್ನ ಮಗ ಭರತನ ಪಟ್ಟಾಭಿಷೇಕಕ್ಕಾಗಿ ಮತ್ತು ರಾಮನ ವನವಾಸಕ್ಕಾಗಿ ಹಠ ಹಿಡಿದು ಗೆದ್ದಿರುತ್ತಾಳೆ. ಆದರೆ ಅವಳು ನಿರೀಕ್ಷಿಸಿದಂತೆ ಯಾವುದೂ ನಡೆಯುವುದಿಲ್ಲ. ಭರತನು ಬಂದ ಕೂಡಲೇ ತನ್ನ ತಾಯಿಯ ವೈಧವ್ಯದ ರೂಪವನ್ನು ಕಂಡು ಮತ್ತು ತಂದೆಯ ಮರಣದ ವಾರ್ತೆ ಕೇಳಿ ಆಘಾತಗೊಳಗಾಗಿರುತ್ತಾನೆ. ರಾಮನನ್ನು ಅಡವಿಗೆ ಕಳಿಸಿದ ತನ್ನ ತಾಯಿಯ ಮೇಲೆ ಅವನಿಗೆ ಅತೀವ ಕೋಪ ಬರುತ್ತದೆ. ಅವನು ಕೈಕೆಯನ್ನು ತಾಯಿ ಎಂದು ಕರೆಯಲು ನಿರಾಕರಿಸಿ, ನೀನು ನನ್ನ ತಾಯಿಯಲ್ಲ, ನನ್ನ ಕುಲಕ್ಕೆ ಕಳಂಕ ತರಲು ಬಂದ ಶತ್ರು ಎಂದು ಹೇಳಿ ಅವಳ ಮಾತೃಪ್ರೇಮಕ್ಕೆ ಧಿಕ್ಕಾರ ಹಾಕ್ತಾನೆ. ತಾನು ಎಂದಿಗೂ ರಾಜನಾಗುವುದಿಲ್ಲ ಎಂದು ಪ್ರತಿಜ್ಞೆ ಮಾಡ್ತಾನೆ. ಮಗನ ಈ ಕಠೋರ ಮಾತುಗಳನ್ನು ಕೇಳಿ ಕೈಕೆಯ ಎಲ್ಲ ಆಸೆಗಳು ನುಚ್ಚು ನೂರಾಗ್ತವೆ. ತನ್ನ ಹೆತ್ತ ಮಗನೇ ತನ್ನನ್ನು ನಿಂದಿಸಿದಾಗ ಅವಳು ಅವಮಾನದಿಂದ ತಲೆ ತಗ್ಗಿಸ್ತಾಳೆ. ಕೊನೆಯಲ್ಲಿ ಭರತನು, ಇಷ್ಟು ವರ್ಷ ನನ್ನನ್ನು ಬೆಳೆಸಿದ ನಿನಗೆ ನನ್ನ ಸ್ವಭಾವ ಅರ್ಥವಾಗಲಿಲ್ಲವೇ ಎಂದು ಕೇಳುವ ಮಾತು ಅವಳ ತಪ್ಪು ನಿರ್ಧಾರವನ್ನು ಅವಳಿಗೆ ಮನವರಿಕೆ ಮಾಡಿಕೊಡ್ತದೆ ಅಂತಂದ ಈ ಪೇಜಿನ ಅರ್ಥ. ತನ್ನ ಆಲೋಚನೆಗಳಲ್ಲಿ ಮುಳುಗಿದ್ದ ರಾಣಿ ಕೈಕೆಯನ್ನು ಮಂತರಿಯು ಎಚ್ಚರಿಸುತ್ತಾಳೆ. ಹೀಗೆ ಸುಮ್ಮನೆ ಕುಳಿತರೆ ನಾವು ಕಷ್ಟಪಟ್ಟದ್ದೆಲ್ಲ ವ್ಯರ್ಥವಾಗುತ್ತದೆ ಎಂದು ಅವಳು ಕೈಕೆಗೆ ಹೇಳ್ತಾಳೆ. ಆದರೆ ಮಂತರೆಯ ಮಾತಿನಿಂದ ಕೋಪಗೊಂಡ ಕೈಕೆ ಅವಳ ಸಲಹೆಯಿಂದಲೇ ತನಗೆ ಇಷ್ಟೆಲ್ಲ ತೊಂದರೆಗಳಾಗಿವೆ ಎಂದು ಅವಳನ್ನು ಗದರಿಸ್ತಾಳೆ. ಮಂತರೆಗೆ ಕೈಕೆಯ ಮಾತು ಕೇಳಿ ಬೇಸರವಾಗ್ತೈತಿ. ತಾನು ಇಷ್ಟೆಲ್ಲ ಕಷ್ಟಪಟ್ಟು ಭರತನಿಗೆ ಸಿಂಹಾಸನ ಸಿಗುವಂತೆ ಮಾಡಿದರೂ ಕೈಕೆಯೇ ತನ್ನನ್ನು ಹೀಗೆ ನಡೆಸಿಕೊಳ್ಳುತ್ತಿದ್ದಾಳೆ ಎಂದು ಮೌನವಾಗಿರುತ್ತಾಳೆ. ಆದರೆ ಕೈಕೆಗೆ ಸ್ವಲ್ಪ ಸಮಯದ ನಂತರ ಪಶ್ಚಾತ್ತಾಪವಾಗ್ತೈತಿ. ಮೌನವಾಗಿ ಕುಂಟುತ್ತಾ ಹೋಗುತ್ತಿದ್ದ ಮಂತರೆಯನ್ನು ನೋಡಿ ಕೈಕೆಯ ಮನಸ್ಸು ಕರಗ್ತೈತಿ. ಮಂತರೆ ನನಗಾಗಿ ಇಷ್ಟೊಂದು ಶ್ರಮ ವಹಿಸಿದ್ದಾಳೆ, ಅವಳನ್ನು ಬೈದದ್ದು ತಪ್ಪು ಎಂದು ಅವಳು ಭಾವಿಸ್ತಾಳೆ. ಕೊನೆಗೆ ಮಂತರೆಯು ಕೈಕೆಯ ಸೌಂದರ್ಯವನ್ನು ಹೊಗಳ್ತಾಳೆ. ನನ್ನ ಈ ರಾಜಕುಮಾರಿಯನ್ನು ಮದುವೆಯಾಗುವ ಪುಣ್ಯವಂತ ಎಲ್ಲಿ ಬೆಳೆಯುತ್ತಿದ್ದಾನೆಯೋ ಈ ಭೂಮಿಯ ಮೇಲಿನ ಯಾವ ರಾಜಕುಮಾರನೂ ನಿನಗೆ ಸಾಟಿಯಿಲ್ಲ. ದೇವಲೋಕದ ದೇವೇಂದ್ರನೇ ನಿನಗೆ ಪತಿಯಾಗಬೇಕು ಎಂದು ಪ್ರೀತಿಯಿಂದ ಆಶೀರ್ವದಿಸ್ತಾಳೆ ಅನ್ನೋದು ಈ ಪೇಜಿನ ಅರ್ಥ. ಬರ್ರಿ ನೆಕ್ಸ್ಟ್ ಪೇಜ್ ನೋಡೋಣ. ದಶರಥ ಮಹಾರಾಜನು ಕೈಕೆಯನ್ನು ವಿವಾಹವಾಗಲು ಇಚ್ಛಿಸಿ ದೂತರನ್ನು ಕಳುಹಿಸಿದಾಗ ಕೈಕೆಯು ಮೊದಲು ಅದಕ್ಕೆ ವಿರೋಧ ವ್ಯಕ್ತಪಡಿಸುತ್ತಾಳೆ. ನೂರಾರು ಸ್ತ್ರೀಯರನ್ನು ಮೋಹಿಸುವ ದೇವತೆಗಳ ರಾಜ ದೇವೇಂದ್ರನು ತನಗೆ ಪತಿಯಾಗುವುದು ಬೇಡ ಎಂದು ಅವಳು ಹಠ ಹಿಡಿದಿರ್ತಾಳೆ. ಮುದುಕನಾದ, ಈಗಾಗಲೇ ವಿವಾಹಿತನಾದ 2 ಪತ್ನಿಯರನ್ನು ಹೊಂದಿರುವ ರಾಜನನ್ನು ಮದುವೆಯಾಗಲು
ಕೈಕೆ ನಿರಾಕರಿಸ್ತಾಳ. ಅದನ್ನು ನೋಡಿ ಮಂಥರೆಯು ಆಕೆಗೆ ಸಲಹೆ ನೀಡ್ತಾಳ, ಬೇಡ ಅಂತಂದು ಹೇಳಂತಂದು. ಮಗಳ ಅಸಮಾಧಾನವನ್ನು ನೋಡಲಾಗದೆ ಅವಳ ತಾಯಿಯಾದ ರಾಣಿ ರಾಜನೊಂದಿಗೆ ಮಾತನಾಡಲು ಇಚ್ಛೆ ಪಡ್ತಾಳ. ಆವಾಗ ರಾಜ ಹೇಳ್ತಾನೆ, ತಾನಾಗಿ ತಾನೇ ಬಂದ ಈ ಸಂಬಂಧವನ್ನು ನಾವು ಹೆಂಗೆ ಬೇಡ ಅನ್ಬೇಕಂತಂದು ಕೇಳ್ತಾರೆ. ಬರ್ರಿ ನೆಕ್ಸ್ಟ್ ಪೇಜ್ ಒಳಗೆ ಏನೈತೆ ಅಂತಂದು ನೋಡ್ಕೊತ ಹೋಗೋಣ. ಈ ಪೇಜ್ ಒಳಗೆ ಏನಪ್ಪ ಅಂದ್ರೆ ಕೈಕೆಯ ತಂದೆಯಾದ ಅಶ್ವಪತಿ ರಾಜ ಮತ್ತು ಅವನ ಪತ್ನಿಯ ನಡುವಿನ ಸಂಭಾಷಣೆ ಇಲ್ಲಿ ಮುಖ್ಯ ವಿಷಯ ಆಗಿರ್ತೈತಿ. ದಶರಥ ಮಹಾರಾಜನು ವಯಸ್ಸಾದವನಾದರೂ ಕೈಕೆಯನ್ನು ವಿವಾಹವಾಗಲು ಇಚ್ಛಿಸಿದಾಗ ರಾಣಿ ಅದಕ್ಕೆ ಆಪೇಕ್ಷೆ ವ್ಯಕ್ತಪಡಿಸ್ತಾಳ. ದಶರಥನಿಗೆ ಈಗಾಗಲೇ 2 ಪತ್ನಿಯರಿದ್ದಾರೆ ಮತ್ತು ವಯಸ್ಸಾಗಿದೆ ಎಂದು ಅವಳು ವಾದ ಮಾಡ್ತಾಳ. ಅದಕ್ಕೆ ಅಶ್ವಪತಿ ರಾಜನು ಸಮರ್ಥನೆ ನೀಡ್ತಾನ. ದಶರಥನು ತನಗೆ ಒಂದು ವಚನ ನೀಡಿದ್ದಾನೆ ಎಂದಂದು ತಿಳಿಸ್ತಾನೆ. ಆ ವಚನದಂತೆ ಕೈಕೆಗೆ ಹುಟ್ಟುವ ಮಗನೇ ಮುಂದೆ ಅಯೋಧ್ಯೆಯ ಚಕ್ರವರ್ತಿ ಆಗ್ತಾನೆ ಎಂದು ಅವನು ವಿವರಿಸ್ತಾನೆ. ಮಗಳ ಭವಿಷ್ಯಕ್ಕಾಗಿ ಈ ವಿವಾಹ ಅನಿವಾರ್ಯವೆಂದು ಅವನು ಪ್ರತಿಪಾದಿಸ್ತಾನೆ. ಕೊನೆಯಲ್ಲಿ ಅಲ್ಲಿಗೆ ಬಂದ ಕೈಕೆಯ ಮುಖದ ಮೇಲಿನ ನಿರಾಶೆಯನ್ನು ಕಂಡ ರಾಜನು ಅವಳಿಗೆ ಪರಿಸ್ಥಿತಿಯನ್ನು ವಿವರಿಸ್ತಾರೆ. ದಶರಥನಂತಹ ಮಹಾನ್ ಸಾಮ್ರಾಟ ಪ್ರಸ್ತಾಪವನ್ನು ತಿರಸ್ಕರಿಸಿದರೆ ತಮ್ಮ ಸಣ್ಣ ರಾಜ್ಯಕ್ಕೆ ಅಪಾಯವಾಗಬಹುದು ಎಂದು ರಾಜತಾಂತ್ರಿಕ ಒತ್ತಡವನ್ನು ಅವನು ಇಲ್ಲಿ ವ್ಯಕ್ತಪಡಿಸ್ತಾನಂತಂದು ನಾವು ಈ ಪೇಜ್ ಒಳಗೆ ಕಾಣ್ಬೋದು. ನೆಕ್ಸ್ಟ್ ಈ ಪೇಜ್ ಒಳಗೆ ಕೈಕೆಗೆ ತನ್ನ ತಂದೆ ಈ ಮದುವೆಗೆ ಒಪ್ಪಿಗೆ ನೀಡಲು ಕಾರಣ ಕೇವಲ ಭಯವೆಂದು ಅರ್ಥ ಆಕೈತಿ. ಅವಳು ವಿವಾಹವಾಗಿ ಪತಿಯ ಮನೆಗೆ ಹೋಗುವಾಗ ಅವಳೊಂದಿಗೆ ತಾಯಿಗಿಂತಲೂ ಮಿಗಿಲಾದ ಪ್ರೀತಿ ತೋರಿಸುತ್ತಿದ್ದ ಮಂಥರೆ ಕೂಡ ಬರ್ತಾಳೆ. ಅರಮನೆಯಲ್ಲಿ ಒಂದು ಸುತ್ತು ಹಾಕಿ ಬಂದ ಮಂಥರೆ ಮಹಾರಾಜ ದಶರಥನ ವಯಸ್ಸಿನ ಬಗ್ಗೆ ಕೈಕೆಗೆ ಅಸಮಾಧಾನ ಮೂಡುವಂತೆ ಮಾತನಾಡ್ತಾಳೆ. ಮಹಾರಾಜನಿಗೆ ತನ್ನ ತಂದೆಯಷ್ಟೇ ವಯಸ್ಸಾಗಿದೆ ಎಂದು ತಿಳಿದಾಗ ಕೈಕೆಯ ಮುಖದಲ್ಲಿದ್ದ ನಗು ಮಾಯ ಆಗ್ತದೆ. ಆದರೆ ದಶರಥನು ತನ್ನ ಹೊಸ ರಾಣಿಯಾದ ಕೈಕೆಯನ್ನು ಅತೀವವಾಗಿ ಪ್ರೀತಿಸ್ತಾನೆ. ಹೆಚ್ಚಿನ ಸಮಯದಲ್ಲಿ ಅವಳು ಅರಮನೆಯಲ್ಲಿ ಕಳೆಯುತ್ತಿರ್ತಾಳೆ. ಒಂದು ದಿನ ರಾಜನು ಹಿರಿಯ ರಾಣಿಯಾದ ಕೌಸಲ್ಯೆಯನ್ನು ಭೇಟಿಯಾಗಬೇಕೆಂಬ ಬಯಸಿ ಕೈಕೆಯನ್ನು ತನ್ನೊಂದಿಗೆ ಕರೆದೊಯ್ತಾನ. ಅಲ್ಲಿ ಹಿರಿಯ ರಾಣಿಯಾದ ಕೌಸಲ್ಯ ಮತ್ತು ಸೌಮಿತ್ರೆ ಇವರನ್ನು ಸ್ವಾಗತ ಮಾಡ್ತಾರೆ. ಮಂಥರೆ ಹೇಳಿದಂತೆ ಕೌಸಲ್ಯ ಅಸಾಧಾರಣ ರೂಪವತಿಯಲ್ಲದಿದ್ದರೂ ವಯಸ್ಸಿನ ಕಾರಣದಿಂದ ಅವಳ ರೂಪ ಸ್ವಲ್ಪ ಮಸುಕಾಗಿದ್ದರೂ ಸಹ ಅವಳಲ್ಲಿ ಒಂದು ವಿಶಿಷ್ಟವಾದ ಘನತೆ ಮತ್ತು ದರ್ಪವಿರುವುದನ್ನು ಕೈಕೆ ಗಮನಿಸ್ತಾಳ. ಬರ್ರಿ ನೆಕ್ಸ್ಟ್ ಪೇಜಿನಾಗ ಏನೈತಂತಂದು ನೋಡ್ಕೊತ ಹೋಗೋಣ. ನೆಕ್ಸ್ಟ್ ಈ ಪೇಜ್ ಒಳಗೆ ದಶರಥ ಮಹಾರಾಜನ ಅರಮನೆಯಲ್ಲಿ ರಾಮ ಮತ್ತು ಅವನ ಸಹೋದರರ ಬಾಲ್ಯದ ದಿನಗಳ ವರ್ತನೆ ಇಲ್ಲಿದೆ. ಮಕ್ಕಳು ಹುಟ್ಟಿದ ಮೇಲೆ ಅಂತಃಪುರದಲ್ಲಿ ಸಂಭ್ರಮ ಮನೆ ಮಾಡಿತ್ತು. 4 ಮಕ್ಕಳು ಒಟ್ಟಾಗಿ ಆಡುತ್ತಿದ್ದರೆ ಅವರನ್ನು ನೋಡಿಕೊಳ್ಳಲು ಅನೇಕ ದಾಸಿಯರು ಮತ್ತು ಸೇವಕರು ಇದ್ದರೂ ಸಹ ತಾಯಂದಿರಾದ ಕೌಸಲ್ಯ, ಕೈಕೆ ಮತ್ತು ಸೌಮಿತ್ರೆಯರೇ ಅವರ ಆರೈಕೆಯಲ್ಲಿ ಮಗ್ನರಾಗ್ತಿದ್ರು. ರಾಮ ಬೆಳೆಯುತ್ತಾ ಹೋದಂತೆ ಅವನ ತುಂಟಾಟಗಳು ಹೆಚ್ಚಾಗ್ತಿದ್ವು. ಕೌಸಲ್ಯಗೆ ರಾಮನ ಹಠವನ್ನು ತಡೆಯುವುದು ಕೆಲವೊಮ್ಮೆ ಕಷ್ಟವಾಗ್ತಿತ್ತು. ಆದರೆ ಕೈಕೆಯು ರಾಮನನ್ನು ಬಹಳ ಪ್ರೀತಿಯಿಂದ ಸಂಭಾಳಿಸ್ತಿದ್ಲು. ರಾಮನಿಗೆ ಕೈಕೆಯ ಮೇಲೆ ಅಪಾರ ಗೌರವವಿತ್ತು. ಅವನು ಅವಳನ್ನು ಎಂದಿಗೂ ಚಿಕ್ಕಮ್ಮ ಎಂದು ಕರೆಯದೆ ಅಮ್ಮ ಎಂದೇ ಕರೆಯುತ್ತಿದ್ದನು. ರಾಮನು ದೊಡ್ಡವನಾದ ಮೇಲೆಯೂ ಕೈಕೆಯ ಮೇಲಿನ ಅವನ ಪ್ರೀತಿ ಕಡಿಮೆಯಾಗಲಿಲ್ಲ. ಮಕ್ಕಳು ಜಗಳವಾಡಿದಾಗ ಅವರನ್ನು ಸಮಾಧಾನಪಡಿಸುವುದು ಮತ್ತು ಅವರ ಹರಟೆಯಲ್ಲಿ ಭಾಗಿಯಾಗುವುದು ದಶರಥ ಮಹಾರಾಜನಿಗೆ ಅತ್ಯಂತ ಸಂತೋಷದ ವಿಷಯವಾಗಿತ್ತು. ಮತ್ತು ನೆಕ್ಸ್ಟ್ ಪೇಜ್ ನೋಡಂಬರ್ರಿ. ಕೈಕೆಯ ಮುಖದಲ್ಲಿ ಅಸಮಾಧಾನ ಛಾಯೆ ಇರುವುದನ್ನು ಸೂಕ್ಷ್ಮಮತಿಯಾದ ರಾಮ ಗಮನಿಸುತ್ತಾನೆ. ಅಷ್ಟರಲ್ಲಿ ಕೈಕೆಯು ತನ್ನ ತವರಿನ ಕಡೆಯ ಹೆಣ್ಣುಮಕ್ಕಳು ಬಹಳ ಸುಂದರವಾಗಿದ್ದಾರೆಂದು ಅವರು ತಮ್ಮ ವಂಶಕ್ಕೆ ತಕ್ಕ ಜೋಡಿ ಎಂದು ಮದುವೆಯ ಪ್ರಸ್ತಾಪ ಮಾಡ್ತಾಳ. ಅದಕ್ಕೆ ರಾಮನು ತಾನು ಕೇವಲ ಒಬ್ಬಳನ್ನು ಅಂದರೆ ಸೀತೆಯನ್ನು ಮಾತ್ರ ಮದುವೆಯಾಗುವುದಾಗಿ ದೃಢವಾಗಿ ಹೇಳ್ತಾರ. ನಂತರ 4 ಸಹೋದರರಿಗೂ ಅಂದ್ರೆ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಇವರೆಲ್ಲರಿಗೂ ಏಕಕಾಲದಲ್ಲಿ ವಿವಾಹ ಆಗ್ತೈತಿ. ದಶರಥನ ಅರಮನೆಯು ಹೊಸ ಸೊಸೆಯರ ಆಗಮನದಿಂದ
ಸಂತೋಷದಲ್ಲಿ ತೇಲ್ತೈತಿ. ಕೆಲವು ದಿನಗಳ ನಂತರ ಕೈಕೆಯ ತಂದೆಯಿಂದ ಭರತನನ್ನು ಕರೆತರಲು ಸಂದೇಶ ಬರ್ತೈತಿ. ಕುಲದೇವತೆಯ ಉತ್ಸವದ ನೆಪದಲ್ಲಿ ಭರತನನ್ನು ಕಳುಹಿಸಿಕೊಡಬೇಕೆಂದು ಕೇಳ್ತಾರೆ. ರಾಮ ಲಕ್ಷ್ಮಣರನ್ನು ಬಿಟ್ಟು ಹೋಗಲು ಭರತನಿಗೆ ಮನಸ್ಸಿಲ್ಲದಿದ್ದರೂ ಅಂತಿಮವಾಗಿ ಭರತ ಮತ್ತು ಶತ್ರುಘ್ನ ಕೈಕೆಯ ರಾಜ್ಯಕ್ಕೆ ಪ್ರಯಾಣ ಬೆಳೆಸ್ತಾರಂತಂದು ಈ ಪೇಜ್ ಹೇಳ್ತೈತಿ. ನೆಕ್ಸ್ಟ್ ಪೇಜ್ ನೋಡೋಣ. ಭರತನು ತನ್ನ ಅಜ್ಜನ ಮನೆಗೆ ಹೋದಾಗ ಅಯೋಧ್ಯೆಯಲ್ಲಿ ರಾಮನ ಪಟ್ಟಾಭಿಷೇಕದ ತಯಾರಿ ನಡೀತಿರ್ತೈತಿ. ಈ ಸುದ್ದಿ ತಿಳಿದ ಕೈಕೆ ಸಂತೋಷ ಪಡ್ತಾಳ. ಆದ್ರೆ ಅವಳ ದಾಸಿ ಮಂತರೆ ಇದನ್ನು ಕಂಡು ಕೆರಳ್ತಾಳ. ಕೈಕೆಯ ಬಳಿ ಬಂದು ದುಃಖಿಸಬೇಕಾದ ಸಮಯದಲ್ಲಿ ನೀನು ಸಂಭ್ರಮಿಸುತ್ತಿರುವುದೇಕೆ ಎಂದು ಕೇಳ್ತಾಳ. ಆಗ ಕೈಕೆ ರಾಮನ ಪಟ್ಟಾಭಿಷೇಕವು ನನಗೆ ಸಂತೋಷದ ವಿಷಯವೇ ಎನ್ನುತ್ತಾಳ. ಅದಕ್ಕೆ ಮಂತರೆ ಕುತಂತ್ರದಿಂದ ಮೋಹವು ನಿನ್ನ ಕಣ್ಣುಗಳನ್ನು ಕುರುಡು ಮಾಡಿದೆ. ಈ ರಾಜ್ಯ ಭರತನಿಗೆ ಸೇರಬೇಕಾದದ್ದು ಎಂದು ಪ್ರಚೋದಿಸುತ್ತಾಳೆ. ರಾಜ ದಶರಥನು ಈ ಹಿಂದೆ ಕೈಕೆಯ ತಂದೆಗೆ ಕೊಟ್ಟಿದ್ದ ಮಾತನ್ನು ನೆನಪಿಸ್ಕೋತಾರ. ಕೈಕೆಯ ಮಗನೇ ಮುಂದಿನ ರಾಜನಾಗಬೇಕು ಎಂಬುದೇ ಆ ಭರವಸೆಯಾಗಿರ್ತೈತಿ. ದಶರಥನು ಆ ಮಾತನ್ನು ಮರೆತು ಈಗ ರಾಮನಿಗೆ ಪಟ್ಟಾಭಿಷೇಕ ಮಾಡ್ತಿದ್ದಾನೆ ಅಂತಂದು ಮಂತರೆ ಕೈಕೆಯ ಮನಸ್ಸನ್ನು ಕೆಡಿಸಲು ಪ್ರಯತ್ನ ಮಾಡ್ತಾಳ. ಕೈಕೆಯ ಮನಸ್ಸಿನಲ್ಲಿ ಮಂತರೆಯು ಸಂಶಯದ ವಿಷ ಬೀಜ ಬಿತ್ತಲು ಪ್ರಯತ್ನ ಮಾಡ್ತಾಳ. ರಾಮನ ಪಟ್ಟಾಭಿಷೇಕದ ವಿಷಯ ಕೇಳಿ ಕೈಕೆಗೆ ಮೊದಲು ಸಂತೋಷವಾದರೂ ಮಂತರೆ ಅವಳನ್ನು ಪ್ರಚೋದಿಸ್ತಾಳ. ಇಷ್ಟು ಆತುರವಾಗಿ ಪಟ್ಟಾಭಿಷೇಕ ಮಾಡುವ ಅಗತ್ಯವೇನಿತ್ತು? ಭರತ ಮತ್ತು ಶತ್ರುಘ್ನರು ಊರಿನಲ್ಲಿ ಇಲ್ಲದ ಸಮಯದಲ್ಲೇ ಇದನ್ನು ಏಕೆ ಮಾಡಬೇಕು ಎಂದು ಮಂತರೆ ಪ್ರಶ್ನೆ ಮಾಡ್ತಾಳ. ದಾಸಿಯ ಮಾತಿನಿಂದ ಕೈಕೆಯ ಮನಸ್ಸಿನಲ್ಲಿ ಗೊಂದಲ ಶುರುವಾಗ್ತೈತಿ. ದಶರಥ ಮಹಾರಾಜನಿಗೆ ಏನಾದರೂ ಅನಾರೋಗ್ಯವಿದೆಯೇ ಅಥವಾ ಅನಾಹುತ ಸಂಭವಿಸುವ ಮುನ್ಸೂಚನೆ ಇದೆ ಎಂಬ ಅನುಮಾನಗಳು ಅವಳನ್ನು ಕಾಡತೊಡಗ್ತವು. ಮಂತರೆಯ ಕುತಂತ್ರದ ಮಾತುಗಳು ಹಾವಿನ ಹೆಡೆಯಂತೆ ಕೈಕೆಯ ಬುದ್ಧಿಯನ್ನು ಆವರಿಸ್ತವು. ಅಂತಿಮವಾಗಿ ರಾಮನ ಪಟ್ಟಾಭಿಷೇಕಕ್ಕೆ ಅಣ್ಣ ತಮ್ಮಂದಿರ ಪ್ರೀತಿ ಅಡ್ಡಿಯಾಗುವುದಿಲ್ಲವೇ ಮತ್ತು ರಾಮ ಇದಕ್ಕೆ ಹೇಗೆ ಒಪ್ಪಿದನು ಎಂಬ ಆಲೋಚನೆಗಳು ಅವಳಲ್ಲಿ ಮೂಡ್ತವು. ಮಂತರೆಯ ಕುತಂತ್ರದ ಮಾತುಗಳು ರಾಣಿ ಕೈಕೆಯ ಮನಸ್ಸಿನ ಮೇಲೆ ಗಾಢವಾದ ಪ್ರಭಾವ ಬೀರತೊಡಗಿದವು. ರಾಜ ದಶರಥನು ಎಷ್ಟು ದೊಡ್ಡ ಮೋಸದ ಜಾಲ ಹೆಣೆದಿದ್ದಾನೆ ನೋಡಿ ಎಂದು ಮಂತರೆ ಚುಚ್ಚಿ ಮಾತನಾಡಿದಾಗ ಕೈಕೆ ಮೊದಲು ದಿಗ್ಭ್ರಮೆಗೊಳ್ತಾಳ. ದಶರಥ ಮಹಾರಾಜನು ಭರತನಿಗೆ ತಿಳಿಸದೆಯೇ ರಾಮನ ಪಟ್ಟಾಭಿಷೇಕದ ತರಾತುರಿಯ ನಿರ್ಧಾರ ತೆಗೆದುಕೊಂಡಿರುವುದು ಏಕೆ? ಕೈಕೆಯ ತಂದೆಗೆ ಕೊಟ್ಟ ಮಾತನ್ನು ತಪ್ಪಲಿಕ್ಕಾಗಿಯೇ ಎಂದು ಮಂತರೆ ವಿಷ ಬಿತ್ತತಾಳ. ಈ ಮಾತುಗಳನ್ನು ಕೇಳುತ್ತಿದ್ದಂತೆಯೇ ಕೈಕೆಯ ಮನಸ್ಸಿನಲ್ಲಿ ದಶರಥ ಬಗ್ಗೆ ಅತೀವ ದ್ವೇಷ ಮತ್ತು ಅನುಮಾನ ಮೊಳಕೆಯೊಡೆತೈತಿ. ತನಗೂ ಮತ್ತು ತನ್ನ ಮಗ ಭರತನಿಗೂ ಅನ್ಯಾಯವಾಗ್ತಿದೆ ಎಂಬ ಭಾವನೆ ಅವಳನ್ನು ಆವರಿಸುತ್ತೆ. ಸದಾ ಸತ್ಯಸಂಧರೆಂದು ಹೆಸರಾದ ರಾಜರು ತನ್ನ ಮಗ ಮತ್ತು ತಂದೆ ತಾಯಿಯರನ್ನು ಈ ಶುಭ ಕಾರ್ಯಕ್ಕೆ ಕರೆಯದೇ ಇರುವುದು ದೊಡ್ಡ ಸಂಚು ಎಂದು ಅವಳು ನಂಬತೊಡಗಿದಳು. ರಾಮನ ಬಗ್ಗೆ ಮಮತೆ ಇದ್ದರೂ ಮಂತರೆಯ ಕುತಂತ್ರದಿಂದ ಕೈಕೆಗೆ ಅರಮನೆಯ ಈ ಸಂಭ್ರಮವು ದೊಡ್ಡ ವಂಚನೆಯಂತೆ ಕಾಣತೊಡಗಿತು. ಕೈಕೆಯು ಮಂತರೆಯ ಕುತಂತ್ರದ ಮಾತುಗಳಿಗೆ ಮರುಳಾಗಿ ದಶರಥ ಮಹಾರಾಜನಿಗೆ ತನಗೆ ಹಿಂದೆ ನೀಡಿದ್ದ 2 ವರಗಳನ್ನು ಬಳಸಿಕೊಳ್ಳಲು ನಿರ್ಧರಿಸುತ್ತಾಳೆ. ಮಂತರೆಯ ಸಲಹೆಯಂತೆ ತನ್ನ ಮಗ ಭರತನಿಗೆ ಪಟ್ಟಾಭಿಷೇಕವಾಗಬೇಕು ಮತ್ತು ರಾಮನು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು ಎಂಬ 2 ಕಠಿಣ ಬೇಡಿಕೆಗಳನ್ನು ಅವಳು ಮುಂದಿಡ್ತಾಳ. ರಾಮನು ಅಯೋಧ್ಯೆಯಲ್ಲಿ ಇರುವವರೆಗೆ ಪ್ರಜೆಗಳು ಭರತನನ್ನು ರಾಜನನ್ನಾಗಿ ಒಪ್ಪುವುದಿಲ್ಲ ಎಂದು ಮಂತರೆಯ ಮಾತನ್ನು ಕೇಳಿ ಕೈಕೆ ಈ ನಿರ್ಧಾರಕ್ಕೆ ಬರ್ತಾಳ. ಇದರ ಪರಿಣಾಮವಾಗಿ ರಾಮ, ಸೀತೆ ಮತ್ತು ಲಕ್ಷ್ಮಣರು ಕಾಡಿಗೆ ತೆರಳ್ತಾರ. ಈ ದುಃಖವನ್ನು ತಾಳಲಾರದೆ ದಶರಥ ಮಹಾರಾಜರು ಮರಣ ಹೊಂತಾರ. ಕೊನೆಗೆ ವಿಷಯ ತಿಳಿದು ಮರಳಿ ಬಂದ ಭರತನು ತನ್ನ ತಾಯಿಯ ಈ ನೀಚ ಕೃತ್ಯವನ್ನು ಕಂಡು ಅವಳನ್ನು ತೀವ್ರವಾಗಿ ನಿಂದಿಸ್ತಾನ. ದಶರಥ ಮಹಾರಾಜನ ನಿಧನದ ನಂತರ ಭರತನು ತನ್ನ ತಾಯಿಯ ಹಠದಿಂದ ರಾಮನು ಕಾಡಿಗೆ ಹೋದ ವಿಷಯ ತಿಳಿದು ಅತ್ಯಂತ ದುಃಖಿತನಾಗ್ತಾನ.
ರಾಮನನ್ನು ಮರಳಿ ಅಯೋಧ್ಯೆಗೆ ಕರೆತಂದು ತನ್ನ ಮೇಲೆ ಬಂದಿರುವ ಕಳಂಕವನ್ನು ತೊಳೆದುಕೊಳ್ಳುವುದಾಗಿ ಭರತನು ಪ್ರತಿಜ್ಞೆ ಮಾಡ್ತಾನೆ. ತಂದೆಯ ಮಾತನ್ನು ಉಳಿಸಲು ಕಾಡಿಗೆ ಹೋದ ರಾಮ, ಅವನ ಜೊತೆ ಹೋದ ಸೀತೆ ಹಾಗೂ ಮಗನ ಅಗಲಿಕೆಯಿಂದ ಪ್ರಾಣ ಬಿಟ್ಟ ದಶರಥ ಇವರೆಲ್ಲರಿಗಿಂತಲೂ ತನಗೆ ಸಿಕ್ಕ ರಾಜ್ಯವನ್ನೇ ಧಿಕ್ಕರಿಸಿ ರಾಮನನ್ನು ಹುಡುಕಿ ಹೊರಟ ಭರತನೇ ಹೆಚ್ಚು ದೊಡ್ಡವನಾಗಿ ಕಾಣ್ತಾನ. ಮತ್ತೊಂದೆಡೆ ವಯಸ್ಸಾದ ರಾಜನನ್ನು ಮದುವೆಯಾಗಿ ಜೀವನ ಉದ್ದಕ್ಕೂ ನೋವು ನಿರಾಸೆಗಳನ್ನು ಅನುಭವಿಸಿದ ಕೈಕೆ ಅಜರಾಮರವಾದ ಅಪವಾದವನ್ನು ಹೊತ್ತು ಕತ್ತಲೆಯಲ್ಲಿ ಮೌನವಾಗಿ ಕುಳಿತುಕೊಳ್ತಾಳ. ಅರಮನೆಯಲ್ಲಿ ರಾಮನನ್ನು ನೋಡಲು ಎಲ್ಲರೂ ಸಜ್ಜಾಗುತ್ತಿರುವುದನ್ನು ಕಂಡು ಅವಳಿಗೆ ರಾಮನನ್ನು ನೋಡಬೇಕೆಂಬ ಆಸೆ ಚಿಗುರ್ತೈತಿ. ಸೂರ್ಯವಂಶದ ಸತ್ಯ ಪ್ರತಿಜ್ಞೆಯನ್ನು ಉಳಿಸಲು ತಾನು ಎಂತಹ ದೊಡ್ಡ ಅಪವಾದವನ್ನು ಹೊರಬೇಕಾಯಿತು ಎಂಬುದು ಕೇವಲ ರಾಮನಿಗೆ ಮಾತ್ರ ಅರ್ಥವಾಗ್ತೈತಿ ಎಂದು ಅವಳು ನಂಬಿರ್ತಾಳೆ. ಹೀಗಾಗಿ ರಾಮನ ಮುಂದೆ ಕಣ್ಣೀರು ಸುರಿಸಿ ತನ್ನ ಮನಸ್ಸಿನ ಭಾರವನ್ನು ಇಳಿಸಿಕೊಳ್ಳಲು ಅವಳು ಭರತನ ಪರಿವಾರಕ್ಕಿಂತಲೂ ಮುಂದಾಗಿ ನಡೆಯಲು ಸಿದ್ಧಳಾಗ್ತಾಳೆ. ಇದಿಷ್ಟು ಕೈಕೆಯ ಸ್ವಗತ. ಎಷ್ಟು ಶಾರ್ಟಾಗಿ ಹೇಳಬೇಕು ಅಷ್ಟು ಶಾರ್ಟಾಗಿ ಹೇಳೀನಿ. ಇದಂಕರು ಒಂದು 13-14 ಪೇಜ್ ಐತಿ. ಅದ್ರೊಳಗೆ ಶಾರ್ಟಾಗಿ ಹೇಳೀನಿ, ಸ್ವಲ್ಪ ಅರ್ಥ ಮಾಡ್ಕೊರಿ. ವಿಡಿಯೋ ಹೆಂಗೆ ಅನಿಸ್ತಂತಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು, ನಮಸ್ಕಾರ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣಂತ.